ಬ್ರಹ್ಮದೇವರು ಸೃಷ್ಟಿ ಕಾರ್ಯದಲ್ಲಿ ದಣಿದಿದ್ದಾಗ ನಿದ್ರೆಗೆ ಜಾರುತ್ತಾರೆ. ಈ ಸಮಯದಲ್ಲಿ ಹಯಗ್ರೀವ ಎಂಬ ರಾಕ್ಷಸನು ಬ್ರಹ್ಮನ ಬಾಯಿಂದ ಹೊರಬಂದ ವೇದಗಳನ್ನು ಕದ್ದು ಅವುಗಳನ್ನು ಸಾಗರದ ಆಳದಲ್ಲಿ ಅಡಗಿಸಿ ಇಡುತ್ತಾನೆ. ಇದರಿಂದ ಜಗತ್ತಿನಲ್ಲಿ ಧರ್ಮಲೋಪವಾಗುವ ಅಪಾಯ ಉಂಟಾಗುತ್ತದೆ. ಬಹಳ ಹಿಂದಿನ ಮಾತು. ದ್ರಾವಿಡ ದೇಶವನ್ನು ಸತ್ಯವ್ರತ ಎಂಬ ಅತ್ಯಂತ ಧರ್ಮಿಷ್ಠ ಹಾಗೂ ಕರುಣಾಳು ರಾಜ ಆಳುತ್ತಿದ್ದನು. ಇಡೀ ಭೂಮಿಯ ಮೇಲೆ ಅವನಂತ ನ್ಯಾಯಪರ ರಾಜ ಮತ್ತೊಬ್ಬ ಇರಲಿಲ್ಲ. ಆತನು ತನ್ನ ರಾಜ್ಯಭಾರದ ಜೊತೆ ಕಠಿಣವಾದ ತಪಸ್ಸು ಮತ್ತು ದೇವಾರಾಧನೆಯಲ್ಲಿ ಸದಾ ನಿರತನಾಗಿರುತ್ತಿದ್ದನು. ಒಂದು ದಿನ ಸತ್ಯವ್ರತ ಮಹಾರಾಜನು ತನ್ನ ತಪಸ್ಸನ್ನು ಮುಗಿಸಿ ಋತಮಾಲಾ ನದಿಯಲ್ಲಿ ಸ್ನಾನ ಮಾಡುತ್ತಾ ಪೂರ್ವಜರಿಗೆ ತರ್ಪಣವನ್ನು ನೀಡಲು ತನ್ನ ಕೈಯನ್ನು ನೀರಿನಲ್ಲಿ ಇಳಿಸಿದನು. ಹೀಗೆ ಅವನ ಕೈಯಿಂದ ನೀರನ್ನು ಮೇಲೆತ್ತಿದಾಗ ಅವನ ಕೈಯೊಳಗೆ ಒಂದು ಬೆರಳು ಗಾತ್ರದ ಬಲು ಸುಂದರವಾದ ಚಿಕ್ಕ ಮೀನು ಸಿಕ್ಕಿತು. ರಾಜನು ಆ ಮೀನನ್ನು ನದಿಗೆ ಮರಳಿ ಬಿಡಲು ಮುಂದಾದಾಗ ಆ ಚಿಕ್ಕ ಮೀನು ಮನುಷ್ಯರಂತೆ ಮಾತಾಡಲು ಶುರು ಮಾಡಿತು. ರಾಜನು, ದಯವಿಟ್ಟು ನನ್ನನ್ನು ಇಲ್ಲಿ ಬಿಡಬೇಡ. ಈ ನದಿಯಲ್ಲಿ ನನ್ನಂತಹ ಪುಟ್ಟ ಮೀನುಗಳನ್ನು ಬಲಿಷ್ಠವಾದ ದೊಡ್ಡ ಮೀನುಗಳು ಹಿಡಿದು ತಿಂದು ಬಿಡುತ್ತವೆ. ನೀನು ಸಕಲ ಜೀವಿಗಳ ರಕ್ಷಕನು, ನನ್ನನ್ನು ಕಾಪಾಡು ಎಂದು ಅಂಗಲಾಚಿತು. ಕರುಣಾಳು ರಾಜ ಸತ್ಯವ್ರತನು ಆ ಚಿಕ್ಕ ಮೀನಿನ ಮಾತಿಗೆ ಮರುಗಿ, ಛೇ ಪಾಪ, ಈ ಪುಟ್ಟ ಜೀವಕ್ಕೆ ಎಷ್ಟು ಭಯ ಎಂದುಕೊಂಡು ತನ್ನ ಕಮಂಡಲದಲ್ಲಿ ನೀರನ್ನು ತುಂಬಿಸಿ ಆ ಮೀನನ್ನು ಅದರಲ್ಲಿಟ್ಟು ತನ್ನ ಆಶ್ರಮಕ್ಕೆ ತೆಗೆದುಕೊಂಡು ಹೋದನು. ಆದರೆ ಆಶ್ಚರ್ಯ ನೋಡಿ, ಒಂದೇ ರಾತ್ರಿಯಲ್ಲಿ ಆ ಚಿಕ್ಕ ಮೀನು ಕಮಂಡಲದಲ್ಲಿ ತುಂಬಿ ಹೋಯಿತು. ಅದರ ಗಾತ್ರ ದ್ವಿಗುಣವಾಗಿತ್ತು. ಮರುದಿನ ಬೆಳಿಗ್ಗೆ ಮೀನು ಮತ್ತೆ ರಾಜನನ್ನು ಪ್ರಾರ್ಥಿಸಿತು. ರಾಜನೇ, ಈ ಪಾತ್ರೆ ನನಗೆ ಸಾಕಾಗುತ್ತಿಲ್ಲ. ಇದರೊಳಗೆ ನಾನು ಸರಿಯಾಗಿ ಚಲಿಸಲು ಆಗುತ್ತಿಲ್ಲ. ನನಗೆ ಇನ್ನೂ ದೊಡ್ಡ ಸ್ಥಳ ಬೇಕು. ರಾಜನು ಈ ಮೀನಿನ ಬೇಡಿಕೆ ಕೇಳಿ ಆಶ್ಚರ್ಯಗೊಂಡರೂ ಮೀನನ್ನು ಹಿಡಿದು ತಕ್ಷಣವೇ ತನ್ನ ಆಶ್ರಮದ ಪಕ್ಕದಲ್ಲಿದ್ದ ದೊಡ್ಡ ಕೊಳಕ್ಕೆ ಹಾಕಿದನು. ಆದರೆ ಕಣ್ಣು ಮಿಟುಕಿಸುವುದರೊಳಗೆ ಆ ಮೀನು ಇಡೀ ಕೊಳವನ್ನೇ ಆಕ್ರಮಿಸುವಷ್ಟು ದೊಡ್ಡದಾಗಿ ಬೆಳೆಯಿತು. ಅದಾದ ಮೇಲೆ ರಾಜನು ಅದನ್ನು ದೊಡ್ಡ ಸರೋವರಕ್ಕೆ ಬಿಟ್ಟನು. ಅಲ್ಲಿಯೂ ಆ ಮೀನು ಸರೋವರದ ಗಾತ್ರಕ್ಕೆ ಬೆಳೆದು ಮತ್ತೆ ರಾಜನಿಗೆ ಮೊರೆ ಇಟ್ಟಿತು. ಕೊನೆಗೆ ಬೇರೆ ದಾರಿ ಇಲ್ಲದೆ ರಾಜನು ಆ ಮಹಾ ಮೀನನ್ನು ಎತ್ತಿ ತಂದು ಸಮುದ್ರದಲ್ಲಿ ಬಿಡಲು ನಿರ್ಧರಿಸಿದನು. ಸಮುದ್ರದಲ್ಲಿ ಬಿಡುವ ಮುನ್ನ ಆ ಮೀನು ನೋಡುತ್ತಿದ್ದಂತೆ ಒಂದು ದೊಡ್ಡ ಮತ್ತು ಉದ್ದವಾಗಿ ಬೆಳೆಯಿತು. ಅದರ ಮೈ ಚಿನ್ನದ ಹಾಗೆ ಪ್ರಕಾಶಮಾನವಾಗಿ ಮಿಂಚುತ್ತಿತ್ತು. ಅದರ ಕೋಡು ಆನೆಯ ದಂತದಂತೆ ಬಿಳಿಯಾಗಿತ್ತು. ಆಗ ರಾಜ ಸತ್ಯವ್ರತನಿಗೆ ಅರಿವಾಯಿತು, ಇದು ಸಾಮಾನ್ಯ ಮೀನಲ್ಲ, ಇವನು ಸಾಕ್ಷಾತ್ ಪರಮಾತ್ಮನೇ ಆಗಿರಬೇಕು. ಭಕ್ತಿಯಿಂದ ಸಾಷ್ಟಾಂಗ ನಮಸ್ಕಾರ ಮಾಡಿದ ರಾಜನಿಗೆ ಆ ಮೀನು ಮಧುರ ಧ್ವನಿಯಲ್ಲಿ ಹೇಳಿತು, ರಾಜ ಸತ್ಯವ್ರತ, ನಾನು ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಾನು ವಿಷ್ಣು. ನೀನು ಊಹಿಸಿದಂತೆ 7 ದಿನಗಳಲ್ಲಿ ಇಡೀ ಜಗತ್ತು ಮಹಾಪ್ರಳಯಕ್ಕೆ ಒಳಗಾಗಲಿದೆ. ಭಯಂಕರ ಜಲಪ್ರವಾಹವನ್ನು ಎಲ್ಲವನ್ನೂ ಆವರಿಸಲಿದೆ. ಆದರೆ ನೀನು ಹೆದರಬೇಕಿಲ್ಲ. ನೀನು ಈಗಿನಿಂದಲೇ ಒಂದು ದೊಡ್ಡ ಭದ್ರವಾದ ದೋಣಿಯನ್ನು ಸಿದ್ಧಪಡಿಸು. ಆ ದೋಣಿಯಲ್ಲಿ ನೀನು ಸಪ್ತ ಋಷಿಗಳು, ಎಲ್ಲಾ ವಿಧದ ಧಾನ್ಯಗಳ ಬೀಜಗಳು ಹಾಗೂ ಮುಖ್ಯವಾದ ಪ್ರಾಣಿ ಪಕ್ಷಿಗಳ ಜೋಡಿಗಳನ್ನು ಅದರಲ್ಲಿ ತುಂಬಿಕೊಂಡು ಕಾಯುತ್ತಿರು. ಸರಿಯಾದ ಸಮಯಕ್ಕೆ ನಾನೇ ಈ ದೊಡ್ಡ ಮೀನಿನ ರೂಪದಲ್ಲಿ ನಿಮ್ಮ ಬಳಿಗೆ ಬರುತ್ತೇನೆ. ಆ ದೋಣಿಯನ್ನು ನೀನು ನನ್ನ ಕೊಂಬಿಗೆ ಕಟ್ಟಿದರೆ ಈ ಮಹಾಪ್ರಳಯದಿಂದ ಸೃಷ್ಟಿಯ ಬೀಜಗಳನ್ನು ನಾನು ರಕ್ಷಿಸುತ್ತೇನೆ ಎಂದು ಮಹಾವಿಷ್ಣು ಸತ್ಯವ್ರತನಿಗೆ ತಿಳಿಸಿದನು. ಸತ್ಯವ್ರತನು ಮಹಾವಿಷ್ಣುವಿಗೆ ವಂದಿಸಿ ಅವರು ಹೇಳಿದಂತೆ ಎಲ್ಲಾ ಸಿದ್ಧತೆಗಳನ್ನು ಮಾಡಿದನು. 7ನೇ ದಿನ ಗಂಟಲು ಒಡೆಯುವಂತೆ ಗುಡುಗು ಪ್ರಾರಂಭವಾಗಿ ಆಕಾಶದಿಂದ ಭಾರೀ ವರ್ಷಧಾರೆ ಸುರಿಯಿತು. ಸಮುದ್ರವು ಉಕ್ಕಿ ಭೂಮಿಯನ್ನು ನುಂಗಲು ಶುರು ಮಾಡಿತು. ಎಲ್ಲೆಲ್ಲೂ ನೀರು, ಅಲೆಗಳ ಆರ್ಭಟ ಮಾತ್ರ. ಸತ್ಯವ್ರತನು ಸಿದ್ಧಪಡಿಸಿದ ದೋಣಿಯಲ್ಲಿ ಸಪ್ತರ್ಷಿಗಳು, ಬೀಜಗಳು ಮತ್ತು ಪ್ರಾಣಿಗಳೊಂದಿಗೆ ದಿಗಿಲುಗೊಂಡು ಕಾಯುತ್ತಿದ್ದನು. ಅಷ್ಟರಲ್ಲಿ ಅಪ್ಪಣೆ ಕೊಟ್ಟಂತೆ ಚಿನ್ನದ ಬಣ್ಣದ ದೈತ್ಯಾಕಾರದ ಮತ್ಸ್ಯಾವತಾರವು ಸಮುದ್ರದ ಅಲೆಗಳ ಮಧ್ಯೆ ಪ್ರತ್ಯಕ್ಷವಾಯಿತು. ರಾಜನು ತಕ್ಷಣವೇ ವಾಸುಕಿ ಎಂಬ ದೈತ್ಯ ಸರ್ಪವನ್ನು ಹಗ್ಗವನ್ನಾಗಿ ಉಪಯೋಗಿಸಿ ಆ ಸರ್ಪವನ್ನು ದೋಣಿಯ ಕಂಬಕ್ಕೆ ಮತ್ತು ಮತ್ಸ್ಯದ ಕೊಂಬಿಗೆ ಭದ್ರವಾಗಿ ಕಟ್ಟಿದನು. ವಿಷ್ಣುವು ಮತ್ಸ್ಯ ರೂಪದಲ್ಲಿ ಆ ದೋಣಿಯನ್ನು ಮಹಾಪ್ರಳಯದ ನೀರಿನಲ್ಲಿ ಎಳೆದುಕೊಂಡು ಸಾವಿರಾರು ವರ್ಷಗಳ ಕಾಲ ಸುರಕ್ಷಿತವಾಗಿ ಈಜಾಡುತ್ತಾ ಕಾಯ್ದನು. ದೋಣಿಯಲ್ಲಿದ್ದ ಸಪ್ತ ಋಷಿಗಳಿಗೆ ಮತ್ತು ರಾಜನಿಗೆ ವೇದಗಳ ಸಾರ ಮತ್ತು ಸತ್ಯದ ಅರಿವನ್ನು ಉಪದೇಶ ಮಾಡಿದನು. ಮತ್ತು ಈ ಪ್ರಳಯಕ್ಕೆ ಕಾರಣನಾದ ವೇದಗಳನ್ನು ಕದ್ದು ಬ್ರಹ್ಮದೇವರ ನಿದ್ರೆಯ ಸಮಯದಲ್ಲಿ ಅಡಗಿಸಿದ್ದ ಹಯಗ್ರೀವ ಎಂಬ ರಾಕ್ಷಸನನ್ನು ಸಂಹರಿಸಿ ಜ್ಞಾನದ ಮೂಲವಾದ ವೇದಗಳನ್ನು ಮರಳಿ ತಂದುಕೊಟ್ಟನು. ಪ್ರಳಯವು ಶಾಂತವಾದ ನಂತರ ಮತ್ಸ್ಯಾವತಾರವು ದೋಣಿಯನ್ನು ಸುರಕ್ಷಿತವಾಗಿ ಹಿಮಾಲಯದ ಶಿಖರಕ್ಕೆ ತಲುಪಿಸಿತು. ರಾಜ ಸತ್ಯವ್ರತನು ತನ್ನ ಮುಂದಿನ ಜನ್ಮದಲ್ಲಿ ವೈವಸ್ವತಮನ್ನು ಆಗಿ ಉಳಿದುಕೊಂಡಿದ್ದ ಸಪ್ತ ಋಷಿಗಳು ಮತ್ತು ಬೀಜಗಳೊಂದಿಗೆ ಭೂಮಿಯ ಮೇಲೆ ಹೊಸ ಸೃಷ್ಟಿಯನ್ನು ಪುನರಾರಂಭಿಸಿದನು. ಹೀಗೆ ಮತ್ಸ್ಯಾವತಾರವು ಮಹಾಪ್ರಳಯದಿಂದ ಸೃಷ್ಟಿಯ ಜ್ಞಾನ ಮತ್ತು ಬೀಜಗಳನ್ನು ರಕ್ಷಿಸಿ ಹೊಸ ಯುಗದ ಆರಂಭಕ್ಕೆ ಕಾರಣವಾಯಿತು. ಮತ್ಸ್ಯಾವತಾರದ ಮಹತ್ವ ಮತ್ತು ಅದು ಏನನ್ನು ಸಂಕೇತಿಸುತ್ತದೆ ಎಂದರೆ ಸಂರಕ್ಷಣೆ ಮತ್ತು ರಕ್ಷಣೆ. ಬ್ರಹ್ಮಾಂಡದ ಸಂರಕ್ಷಕನಾಗಿ ವಿಷ್ಣುವಿನ ಪಾತ್ರ. ಪ್ರಳಯದ ಸಮಯದಲ್ಲಿ ಜೀವ ಮತ್ತು ಜ್ಞಾನ ಉಳಿಯುವುದು ಖಚಿತಪಡಿಸುವುದು. ಧರ್ಮದ ಶಕ್ತಿ. ಸಣ್ಣ ಅಸಹಾಯಕ ಜೀವಿಗಳನ್ನು ರಕ್ಷಿಸುವಲ್ಲಿ ರಾಜ ಮನು ತೋರಿಸಿದ ಸದ್ಗುಣ ಮತ್ತು ಕರುಣೆಗೆ ದೊರೆತ ಪ್ರತಿಫಲ. ಹೊಸ ಆರಂಭ. ಪ್ರವಾಹದ ಮೂಲಕ ಜಗತ್ತನ್ನು ಶುದ್ಧೀಕರಿಸಿ ಹೊಸ ಯುಗಕ್ಕೆ ಮತ್ತು ಹೊಸ ಸೃಷ್ಟಿ ಚಕ್ರಕ್ಕೆ ದಾರಿ ಮಾಡಿಕೊಡುವುದು.